ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ಇಂದು ಕನ್ನಡ ಸಾಹಿತ್ಯದ ಒಂದೆರಡು ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬಿಡಿಸೋಣ ಅಂತ ಇದ್ದೀನಿ. ಹಾಗಾಗಿ ಇಲ್ಲಿ ಮೊದಲು ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀನಿ. ಅದು 50 ಅಂಕಗಳ ಪ್ರಶ್ನೆ ಪತ್ರಿಕೆ. ಉತ್ತರ ಸಹಿತವಾಗಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ, ಡೈರೆಕ್ಟ್ ಆನ್ಸರ್ನ ನಿಮ್ಮ ಮುಂದೆ ತಂದಿದ್ದೀನಿ. ಕ್ರಿಸ್ತಶಕ ಸುಮಾರು 450ರಲ್ಲಿ ರಚಿತವಾದ ಶಾಸನ ಹಲ್ಮಿಡಿ ಶಾಸನ. ತಮ್ಮಟಕಲ್ಲು ಶಾಸನದ ಕಾಲ ಕ್ರಿಸ್ತಶಕ ಸುಮಾರು 500. ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತಿಮತಿಗಳ್ ವಾಕ್ಯವಿರುವ ಕೃತಿ ಕವಿರಾಜ ಮಾರ್ಗ. 10ನೇ ಶತಮಾನದಲ್ಲಿ ಪ್ರಸಿದ್ಧವಾದ ಸಾಹಿತ್ಯ ಪ್ರಕಾರ ಚಂಪು. ಷಟ್ಪದಿಯಲ್ಲಿ ಕಾವ್ಯವನ್ನು ಬರೆಯಲು ಆರಂಭಿಸಿದ ಕವಿ ರಾಘವಾಂಕ. ಅಲ್ಲಮನ ವಚನಗಳ ಅಂಕಿತ ಗುಹೇಶ್ವರ. ವಚನ ಎಂಬುದು ಅನುಭವ ಗದ್ಯ. ಕನಕದಾಸರು ರಚಿಸಿದ ಕೃತಿ ಹರಿಭಕ್ತ ಸಾರ. ಪುರಂದರದಾಸರ ಗುರು ವ್ಯಾಸರಾಯ. ರತ್ನಾಕರ ವರ್ಣಿ ರಚಿಸಿದ ಶತಕ ತ್ರಿಲೋಕ ಶತಕ. ಸಾಂಗತ್ಯದಲ್ಲಿ ರಚಿತವಾದ ಕೃತಿ ಹದಿಬದೆಯ ಧರ್ಮ. ಭಟ್ಟ ನಾರಾಯಣನ ವೇಣಿ ಸಂಹಾರದ ಪ್ರಭಾವವಿರುವ ಕೃತಿ ರನ್ನನ ಗದಾಯುದ್ಧ. ಶಬ್ದಮಣಿ ದರ್ಪಣವನ್ನು ರಚಿಸಿದವರು ಕೇಶಿರಾಜ. ಕೆಂಪು ನಾರಾಯಣ ರಚಿಸಿದ ಕೃತಿ ಮುದ್ರಾ ಮಂಜೂಷ. ದಯವೇ ಧರ್ಮದ ಮೂಲವಯ್ಯ ಈ ವಾಕ್ಯ ಬಸವಣ್ಣನವರ ವಚನದಲ್ಲಿದೆ. 13ನೇ ಶತಮಾನದಲ್ಲಿ ರಚಿತವಾದ ಪ್ರಸಿದ್ಧ ಕನ್ನಡ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ. ಕವಿ ಚೂತವನ ಚೈತ್ರ ಎಂಬ ಬಿರುದು ಪಡೆದ ಕವಿ ಲಕ್ಷ್ಮೀಶ. ಪದ್ಯಂ ವದ್ಯಂ ಗದ್ಯಂ ವೃದ್ಧಂ ಈ ಮಾತು ಇರುವ ಕೃತಿ ರಾಮಾಶ್ವಮೇಧ. ಎಪಿಗ್ರಾಫಿಯ ಕರ್ನಾಟಕದ ಸಂಪುಟಗಳನ್ನು ಹೊರತಂದ ಪಾಶ್ಚಾತ್ಯ ವಿದ್ವಾಂಸ ಲೂಯಿಸ್ ರೈಸ್. ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ನಾಟಕ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ. 1978ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿ ಶಿವರಾಮ್ ಕಾರಂತ್. ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ. ರಾಷ್ಟ್ರಕವಿ ಎಂಬ ಬಿರುದನ್ನು ಪಡೆದ ಕನ್ನಡದ ಕವಿ ಗೋವಿಂದ ಪೈ. ಆಪ್ಷನ್ ಯಾವ್ದು ಕೊಟ್ಟಿರುತ್ತೋ ನೋಡಿ ನೀವು ಟಿಕ್ನ ಮಾಡಿ. ಧಾರವಾಡದಲ್ಲಿ ಗೆಳೆಯರ ಗುಂಪನ್ನು ಕಟ್ಟಿದವರು ದ ರಾ ಬೇಂದ್ರೆ. ಕನ್ನಡ ಸಣ್ಣ ಕಥೆಗಳ ಕ್ಷೇತ್ರದಲ್ಲಿ ಅತ್ಯಂತ ಪ್ರಸಿದ್ಧರಾದವರು ಶ್ರೀನಿವಾಸ. ಹರಿನಾರಾಯಣ ಆಪ್ಟೆ ಅವರ ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದಿಸಿದವರು ಗುಲ್ವಾಟಿ ವೆಂಕಟರಾವ್. ಪಣಿಯಮ್ಮನ ಕಾದಂಬರಿಯ ಅನುವಾದಕ್ಕಾಗಿ 1993ನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಗಿರೇಟಿ ಗೋವಿಂದರಾಜ್. ಕನ್ನಡ ನಾಡಿನಲ್ಲಿ ಪ್ರಗತಿಶೀಲ ಚಳುವಳಿಯ ನಾಯಕತ್ವ ವಹಿಸಿದವರು ಅನಕೃ. ಪಿ ಲಂಕೇಶ್ ಸಂಪಾದಿಸಿರುವ ಒಂದು ಮುಖ್ಯ ಕವನ ಸಂಕಲನ ಅಕ್ಷರ ಹೊಸ ಕಾವ್ಯ. ನಾಟ್ಯರಂಗ ಪ್ರಶಸ್ತಿಯನ್ನು ಪಡೆದ ಚಂದ್ರಶೇಖರ್ ಕಂಬಾರರ ನಾಟಕ ಜೋಕುಮಾರ ಸ್ವಾಮಿ. ಅಲಂಕಾರ ಪ್ರಸ್ಥಾನಕ್ಕೆ ಪ್ರಮುಖ ಕಾರಣರಾದವರು ಭಾಮಹ. ಕುಂತಕನು ಬಳಕೆಗೆ ತಂದ ಸಿದ್ಧಾಂತ ವಕ್ರೋಕ್ತಿ ಸಿದ್ಧಾಂತ. ವಾಕ್ಯ ರಸಾತ್ಮಕಂ ಕಾವ್ಯಂ ಎಂಬ ಸೂತ್ರವನ್ನು ನೀಡಿದ ಅಲಂಕಾರಿಕ ವಿಶ್ವನಾಥ. ಮಮ್ಮಟನು ರಚಿಸಿದ ಅಲಂಕಾರ ಗ್ರಂಥ ಕಾವ್ಯ ಪ್ರಕಾರ. ಕಾವ್ಯವನ್ನು ಅನುಕರಣಾತ್ಮಕ ಕಲೆ ಎಂದ ಪಾಶ್ಚಾತ್ಯ ಕಾವ್ಯಮೀಮಾಂಸಕ ಪ್ಲೇಟೋ. ದಿ ಸ್ಟಡಿ ಆಫ್ ಪೊಯೆಟ್ರಿ ಎಂಬ ಕೃತಿಯನ್ನು ರಚಿಸಿದವರು ಮ್ಯಾಥ್ಯೂ ಅರ್ನಾಲ್ಡ್. ನೀರೊಳಗಿರ್ಧಂ ಪೆಮರ್ತನುರುಗ ಪತಾಕಂ ಈ ವಾಕ್ಯದಲ್ಲಿರುವ ಧ್ವನಿ ರಸಧ್ವನಿ. ರಸವು ವಾಚ್ಯವಲ್ಲದ ವ್ಯಂಗ್ಯ ಎಂದು ಹೇಳಿದ ಅಲಂಕಾರಿಕ ವಿಶ್ವನಾಥ. ರೂಪನಿಷ್ಠೆ ವಿಮರ್ಶೆಯ ಸಿದ್ಧಾಂತವನ್ನು ನಿರ್ದೇಶಿಸಿದವರಲ್ಲಿ ಪ್ರಮುಖನಾದವನು ಎ ರಿಚರ್ಡ್. ರಸ ಸಿದ್ಧಾಂತವಾದ ಕಾವ್ಯಕ್ಕೆ ಔಚಿತ್ಯವೇ ಸ್ಥಿರವಾದ ಜೀವಿತ ಈ ಮಾತನ್ನು ಹೇಳಿದ ಕಾವ್ಯಮೀಮಾಂಸಕ ಕ್ಷೇಮೇಂದ್ರ. ಕೋತ ಎಂಬ ಭಾಷೆ ಒಂದು ದಕ್ಷಿಣ ದ್ರಾವಿಡ ಭಾಷೆ. ಕರ್ನಾಟಕ ಎಂಬ ಪದದ ಉಲ್ಲೇಖವು ಮಹಾಭಾರತದ ಈ ಕೆಳಗಿನ ಪರ್ವದಲ್ಲಿದೆ, ಅದೇ ವನಪರ್ವ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಆನ್ ಎಂದು ದೀರ್ಘವಾಗಿರುವ ಕನ್ನಡ ಭಾಷೆಯ ಅವಸ್ಥಾಂತರ ಹಳಗನ್ನಡ.
ಖಚಿತ ಮತ್ತು ಸ್ಪಷ್ಟ ಉಚ್ಚಾರಣೆಯುಳ್ಳ ಕನ್ನಡದ ಉಪಭಾಷೆ ಧಾರವಾಡದ ಕನ್ನಡ. ಕನ್ನಡದಲ್ಲಿ ಬಳಕೆಯಲ್ಲಿರುವ ಅಂದಾಜು ಎಂಬುದು ಯಾವ ಭಾಷೆಯ ಪದ? ಪಾರಸಿ ಭಾಷೆಯ ಪದವಾಗಿದೆ. ಉಳ್ ಎಂಬುದು ಅಧಿಕರಣ ಧಾರಕ. ತಾನ್ ಎಂಬುದು ಪ್ರಥಮ ಪುರುಷ ಸರ್ವನಾಮ. ಅಲಿ ಎಂಬುದು ಪ್ರೇರಣಾರ್ಥಕ ರೂಪ. ಭಿಲ್ಲಾಣ ಎಂಬುದು ತತ್ಪುರುಷ ಸಮಾಸ. ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ನಿಮ್ಮೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗುತ್ತೆ. ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.